विद सिटी डेवलपर्स की खास पेशकश। जहांगीर पीर दरगाह से 2 किलोमीटर पहले 6,000 रुपए पर स्क्वायर यार्ड, शमशाबाद एयरपोर्ट से कुछ ही दूरी पर। तो जल्द से जल्द हमसे रब्त अदा करें। विद सिटी डेवलपर्स प्राइवेट लिमिटेड, बिहाइंड चॉइस फंक्शन हॉल, VIP कॉलोनी, चंद्रायन गुट्टा, हैदराबाद। आज बतारीख 26 जनवरी बरोज़ जुमा को यानी यौम जमहूरिया रिपब्लिक डे के इस बाविखार मौके पर सारे मुल्क भर में बड़े ही शानदार पैमाने पर फ़ख्र के साथ कौमी परचम लहराया गया। हर गली हर कूचे से महज देशभक्ति के गीतों की सदाएं सुनाई दे रही है। इसी तनाजुर में गांधीनगर असम्बली हल्के में भी 75वें यौम जमहूरिया की तकरीब का एहतमाम श्रवण ब्लॉक कांग्रेस सदर ने किया। इस मौके पर कई सारे लोग भी मौजूद थे। गांधीनगर हल्के के ब्लॉक सदर श्रवणन ने आज वजीर सेहत के दफ्तर में 75वें यौम जमहूरिया की खुशियां मनाई और परचम कुशाई का एहतमाम किया। BBMP के अमले के जरिए कौमी परचम लहराया गया और MLA और वजीर सेहत की बेटी अनन्या भी इस मौके पर मौजूद थे। पेश अस खुसूस में चंद मनाज़िर मोहतरमा उम्मे अमायरा की बेंगलोर से एशियन TV न्यूज़ के लिए यह खुसूसी रिपोर्ट। हेलो एवरीवन, मैं उम्मे अमायरा, आप देख रहे हैं एशियन TV बेंगलोर से। दोस्तों, आज हम गांधीनगर कॉन्स्टिट्यूएंसी में मौजूद हैं और आज हमारे साथ मौजूद है जनाब सर्वनंद साहब, जो 75th रिपब्लिक डे यहाँ पर बड़ी जोर शोर के साथ मनाया जा रहा है। आज सर्वनंद साहब के साथ गुंडूराव साहब की सुपुत्री यानी कि उनकी बेटी अनन्या मैडम भी यहाँ पर मौजूद है और कई सारे पौर कार्मिक यहाँ पर कई सारे लीडर्स और कई सारे यहाँ पर कांग्रेस से जुड़े हुए चंद लीडर्स भी मौजूद हैं। आइए सर्वनंद साहब से बात करते हैं और जानते हैं। ಇವತ್ತು 75ನೇ ವರ್ಷದ ಗಣರಾಜ್ಯೋತ್ಸವಕ್ಕೆ ಧನ್ಯವಾದಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು. ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ನಮ್ಮ ಸಾಹೇಬರು ದಿನೇಶ್ ಗುಂಡೂರು ಅವರಿಗೆ ಧನ್ಯವಾದಗಳು. ಇವತ್ತು ದಿನ ನಮ್ಮನ್ನ ಫ್ಲಾಗ್ ಆರಿಸೋಕೆ ಕರೆಸಿರೋದಕ್ಕೂ ತುಂಬ ಧನ್ಯವಾದಗಳು. ನನ್ನ ಕಡೆಯಿಂದ ಎಲ್ಲ ಪೂರ್ತಿ ಗಾಂಧಿನಗರ ಕ್ಷೇತ್ರಕ್ಕೆ ಇವತ್ತು 75th ರಿಪಬ್ಲಿಕ್ ಡೇ ಶುಭಾಶಯಗಳು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಪೌರ ಕಾರ್ಮಿಕಸ್ ಇವತ್ತು ನಮ್ಮ ಜೊತೆ ಸೆಲೆಬ್ರೇಷನ್ ಮಾಡಕ್ಕೆ ಬಂದಿದ್ದಾರೆ. ಅವ್ರಿಗೆ ನಮ್ಮ ಕ್ಷೇತ್ರಕ್ಕೆ ಭಾಳ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಎಸ್ಪೆಷಲಿ ಅವ್ರಿಗೆ ರಿಪಬ್ಲಿಕ್ ಡೇ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಸಂವಿಧಾನದ 75 ವರ್ಷ ಆಗಿದೆ ಇವತ್ತಿಗೆ. ಈ ಒಂದು ಸಂವಿಧಾನದಿಂದನೇ ಪ್ರತಿಯೊಬ್ಬರು ಇವತ್ತು ನಾವು ಈಕ್ವಾಲಿಟಿ ಏನು ಅನ್ನತಕ್ಕಂಥದ್ದನ್ನ ಇವತ್ತು ವಿಶ್ವಕ್ಕೆ ನಮ್ಮ ಭಾರತ ದೇಶ ತೋರಿಸ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು. ಹಾಗೂ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮಂತ್ರಿಗಳಾದಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬರು ಇವತ್ತಿನ ದಿವಸ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪೌರ ಕಾರ್ಮಿಕರ ಅತಿಥಿಗಳಾಗಿ ಅವ್ರ ಜೊತೆಗೆ ನಾವು ಇವತ್ತು ರಿಪಬ್ಲಿಕ್ ಡೇನ ಆಚರಣೆ ಮಾಡಬೇಕಂತ ಒಂದು ಆದೇಶನ ಕೊಟ್ಟಿದ್ದರು. ಅದರ ಒಂದು ಪರಿಣಾಮವಾಗಿ ಇವತ್ತು ಈ ಒಂದು 75ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ನಮ್ಮ ಪೌರ ಕಾರ್ಮಿಕರು ಯಾರ್ಯಾರಿದ್ದಾರೆ ದಿನನಿತ್ಯ ನಮ್ಮ ಜೊತೆಗೆ, ನಮಗೋಸ್ಕರ ಅವ್ರು ಯಾರೆಲ್ಲ ಇದ್ದಾರೋ ಅವ್ರ ಇವತ್ತು ಇಟ್ಕೊಂಡು ಅವ್ರ ಕೈಲೇ ಧ್ವಜಾರೋಹಣ ಮಾಡಿಸಿದ್ವಿ. ಹಾಗೂ ನಮ್ಮ ಸಾಹೇಬ್ರವರ ಸುಪುತ್ರಿಯಾದಂಥ ಅನನ್ಯರಾವ್ ಮೇಡಮ್ ಬಂದಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ 75ನೇ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರೂ ಭಾರತ ದೇಶವನ್ನು ಎತ್ತಿ ಹಿಡಿಯೋಣ ಅಂತ ಎಲ್ಲರನ್ನ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ವರ್ಷದ ಅಂದರೆ 75ನೇ ವರ್ಷದ ಗಣರಾಜ್ಯೋತ್ಸವ ವಿಶೇಷ ಅಂದರೆ ನನಗೆ 76 ವರ್ಷ ಆಗಿದೆ. 76 ವರ್ಷದಲ್ಲಿ ಯಾವ ಪೌರ ಕಾರ್ಮಿಕರಿಗೂ ಈ ಥರ ಒಂದು ಗೌರವ ಕೊಟ್ಟು ಈ ಥರ ಮಾಡಬೇಕು ಅಂತೇಳಿ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಈ ರೀತಿ ಮಾಡುವಂಥ ಆದೇಶ ಪಾಲಿಸಿದಂಥ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶರವಣ ಅವರೇ, ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ಸಿನ ಶ್ರೀನಿವಾಸ ಮೂರ್ತಿ ಅವರೇ, ಹಾಗೂ ನಮ್ಮ ಮೇಡಮ್ ಆದಂಥ ಅನನ್ಯ ಮೇಡಮ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ತಾಯಂದಿರೇ, ಗಣ ಅಂದರೆ ಏನು? ನಮಗೆ ಸ್ವಾತಂತ್ರ್ಯ ಬಂತು 1947, ಆದರೆ ನಮಗೆ ಸಿಕ್ಕಿದ್ದು ಪೂರ್ತಿ ಸ್ವಾತಂತ್ರ್ಯ 1950ಕ್ಕೆ. ಕಾರಣ ಯಾಕೆಂದರೆ ನಮ್ಮ ಸಂವಿಧಾನ ರೂಪಿಸಿದ್ದೆ ಜನವರಿ 26ನೇ ತಾರೀಕು 1950. ಅದು ಆದಮೇಲೆ ನಾವು ಬದುಕೋದು ಹೆಂಗೆ ಅಂತ ತೋರಿಸ್ಕೊಟ್ಟಿದ್ದು. ಗಣರಾಜ್ಯೋತ್ಸವ ಅಂತ ಹೇಳೋಕ್ಕೆ ಗಣ ಅಂದರೆ ಏನು ಅಂದರೆ, ನಮಗೆ ಬ್ರಿಟಿಷರವ್ರನ್ನ ನಾವು ಅದು ಓಡಿಸಿದ ಮೇಲೆ ಯಾವುದೇ ಸಾಮಂತ ರಾಜರಾಗಲಿ ಯಾರೂ ನಮಗೆ ಬಂದು ನಮಗೆ ಸಹಕಾರ ನೀಡ್ತಾ ಇರಲಿಲ್ಲ. ಅದರಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿ ತಗೊಂಬಂದು ಇವರೆಲ್ಲ ಹಿರಿಯರು, ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಜಿನ್ನಾ ಅವರು ಇರ್ಬೋದು, ಯಾರೇ ಒಬ್ಬರು ರಾಜೇಂದ್ರ ಪ್ರಸಾದ್ ಅವರು ಇರ್ಬೋದು, ಇವ್ರನ್ನೆಲ್ಲ ಒಟ್ಟುಗೂಡಿಸಿ ಅದರಲ್ಲಿ ಮೈಸೂರು ಮಹಾರಾಜರು ಮತ್ತು ಹೈದರಾಬಾದ್ ನಿಜಾಮರು ಒಪ್ಕೊಳ್ಳಲ್ಲ, ಈ
ಬಂದಿದೆ ನಾವು ಈ ಸಂಘಕ್ಕೆ ಸೇರೋದಕ್ಕೆ. ಆಮೇಲೆ ಮೈಸೂರು ಮಹಾರಾಜರು ಒಪ್ಕೊಳ್ತಾರೆ, ಆದರೆ ಹೈದರಾಬಾದ್ ನಿಜಾಮ್ರು ಒಪ್ಕೊಳ್ಳಲ್ಲ. ಅವ್ರಿಗೆ ಅಲ್ಲಿಂದ ಮಿಲ್ಟ್ರಿ ಬರುತ್ತೆ, ಡೆಲ್ಲಿಯಿಂದ. ಮಿಲ್ಟ್ರಿ ಬಂದಾಗ ಆತ ಏನು ಮಾಡ್ತಾನೆ, ಎಲ್ಲ ವಜ್ರ ವೈಡ್ಯೂರೆಲ್ಲ ಹಾಕೊಂಡು ಅವನು ಅಫ್ಘಾನಿಸ್ತಾನಕ್ಕೆ ಹೊಟ್ಟೋಗ್ತಾನೆ. ಆವತ್ತು ಈ ದಿವಸ, ಈ ಜನವರಿ 26 ಅಂದರೆ ಇವತ್ತಿಗೆ 76 ವರ್ಷ ಅಂದರೆ ಪೂರ್ತಿ ಸ್ವಾತಂತ್ರ್ಯ ಸಿಕ್ಕಿದ ದಿವಸ ಇವತ್ತು. ಇದು ನಾವು ಗಣ ಅಂದರೆ ಲೆಕ್ಕಾಚಾರ. ಮಹಾರಾಜರು 8 ಜನ ಬಿಟ್ಟೋದ್ರು, ಪಾಳೆಗಾರರು 8 ಜನ ಬಿಟ್ಟೋದ್ರು. ಇವರೆಲ್ಲ ಒಂದೇ ಸಮುದಾಯ. ಪ್ರಧಾನಮಂತ್ರಿ ಕೈಗೆ ಬರಬೇಕು. ಸುತ್ತ ರಾಜ್ಯಗಳಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಇರಬೇಕು. ರಾಜರು ಯಾರು ಇರ್ಕೂಡ್ದು ಅಂತೇಳಿ ಮಾಡಿ ಒಂದೇ ಇದರಲ್ಲಿ ತೊಗೊಂಬಂದು ಅದನ್ನು ಈ ರೀತಿ ರೂಪಿಸ್ಬೇಕು ಅಂತ ಹೇಳಿದ್ದ ಪುಣ್ಯಾತ್ಮ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹಾಕ್ಕೊಟ್ಟಿದ್ದಂಥ ದಾರಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಮುಂದೇನು ಇದೇ ರೀತಿ ನಾವು ಹೋಗ್ತೀವಿ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಒಳ್ಳೆ ನಮ್ಗೆ ಏನು ಆದೇಶ ಕೊಟ್ಟರು ಆದೇಶ ನಾವು ಮಾಡಿದ್ದೀವಿ. ಎಲ್ರಿಗೂ ಧನ್ಯವಾದ. ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂದ ನಂತರ ದೇಶ ಯಾವ ರೀತಿ ನಡಿಬೇಕು, ಒಂದು ಕಡೆ ಅಸ್ಪೃಶ್ಯತೆ, ಒಂದು ಕಡೆ ಅಸಮಾನತೆ, ಒಂದು ಕಡೆ ನಿರುದ್ಯೋಗ, ಇನ್ನೊಂದು ಕಡೆ ಆರ್ಥಿಕ ಸಮಸ್ಯೆ ಎಲ್ಲ ಇರುವಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಒಂದು ಡ್ರಾಫ್ಟಿಂಗ್ ಕಮಿಟಿ ಮಾಡಿ ದೇಶ ಯಾವ ರೀತಿ ನಡಿಬೇಕು, ಸಂವಿಧಾನ ಯಾವ ರೀತಿ ಇರಬೇಕು, ದೇಶ ಯಾವ ರೂಲ್ ಮೇಲೆ ನಡಿಬೇಕು ಅಂತ ಸಂವಿಧಾನ ರಚನೆಗೆ ಒಂದು ಡ್ರಾಫ್ಟಿಂಗ್ ಕಮಿಟಿ ಮಾಡಿ ಜವಾಹರ್ಲಾಲ್ ನೆಹರು, KM ಮುನ್ಷಿ, ರಾಜೇಂದ್ರ ಪ್ರಸಾದ್ ಮುಂತಾದ ಮಹಾನ್ ನಾಯಕರುಗಳನ್ನೆಲ್ಲ ಸೇರಿಸಿ ಡ್ರಾಫ್ಟಿಂಗ್ ಕಮಿಟಿ ಮಾಡಿದ್ರು. ಈ ಸಂವಿಧಾನ 1950 ಜನವರಿ 26ರಂದು ಪೂರ್ಣಗೊಳ್ತು. ಆ ಪೂರ್ಣಗೊಂಡಂಥ ದಿನಾನ ಇವತ್ತು ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ಅಂತ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಸರ್ವ ಭಾರತದ ಎಲ್ಲ ಜನತೆಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮ ಮಾನ್ಯ ಆರೋಗ್ಯ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರ ನಿರ್ದೇಶನದ ಮೇರೆಗೆ ನಮ್ಮ ಪೌರ ಕಾರ್ಮಿಕರನ್ನ ಜೊತೆಗೂಡಿಸ್ಕೊಂಡು ಅವರಿಂದ ಧ್ವಜಾರೋಹಣವನ್ನು ಮಾಡಿ ನಾವೆಲ್ಲ ಗಣರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸರ್ವರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೀನಿ ಈ ಸಂದರ್ಭದಲ್ಲಿ. ಜನತೆಗೆ 75ನೇ ವರ್ಷದ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿಕೊಟ್ಟರು ಮತ್ತು ನಮ್ಮ ದೇಶ ಈ ಏಳಿಗೆಗೆ ಕಾರಣಕ್ಕಾಗ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವ್ರಿಗೆ, ರಾಜೀವ್ ಗಾಂಧಿ ಅವ್ರಿಗೆ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ, ಹಾಗೂ ಈಗಿನ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದ ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ದೇಶದ ಜನತೆಗೆ ಮತ್ತೊಮ್ಮೆ 25ನೇ ವರ್ಷದ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳನ್ನು ಹೇಳಬಯಸ್ತೇನೆ. ನಮಸ್ಕಾರ.